ಅವ್ರ ತಾಯಿನ ಕಳ್ಕೊಂಡಾಗ್ಲೂ ಕೂಡ ಅವ್ರ ವೃತ್ತಿ ಧರ್ಮ ಏನಿದೆ ಅದನ್ನ ಬಂದು ಮುಗಿಸ್ಕೊಟ್ಟು ಹೋಗ್ತಾರೆ. ಬೈಲಿ ಅದಕ್ಕೆ ಅಣ್ಣ ಕೇಳಿದ್ರು, ಏನಮ್ಮ ಇವತ್ತು 2 ಸತಿ ಆಶೀರ್ವಾದ ಮಾಡ್ತಿದ್ಯಾ ಅಂತ ಕೇಳಿದ್ರು. ಏನಿಲ್ಲ, ಚೆನ್ನಾಗಿ ನಡೆಸ್ಕೊಡು ಶೋನ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ವಿಷ್ಣು ಶಿವಾಯತೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಬಟ್ ತುಂಬಾ ಭಾರ ಮನಸ್ಸಿಂದ ಆ ಶೋನ ನಡೆಸ್ಕೊಟ್ಟು ಕರ್ತವ್ಯ ಮುಗಿಸಿ ಬಂದು, ಆ್ಯಕ್ಚುಲಿ ಡಾಕ್ಟರ್ ಹೇಳ್ತಾರೆ ರಾತ್ರಿ ಹೊತ್ತು, ಅಂದರೆ ಅಡ್ಮಿಟ್ ಆಗಿರ್ತಾರೆ ಅಪೋಲೋ ಹಾಸ್ಪಿಟ್ಲಲ್ಲಿ, ಸೊ ನೀವು ಹೊರಡಿ ನಾವು ನೋಡ್ಕೊತೀವಿ ಅದು ಇದು ಅಂತ. ಅಲ್ಲಿಂದ ಕದಲದೇ ಇಲ್ಲ. ಎಲ್ಲೋ ಒಂದ್ ಕಡೆ ಅಂದ್ರೆ ತಾಯಿನ ಕಳ್ಕೊಂಡ ಕ್ಷಣ ಮಗನ ಕಣ್ಮುಂದೆನೆ ನಡೆದಿದೆ. ಇವತ್ತವರೆಗೂ ಅವ್ರು ರಿಕವರ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಅದು ಕಷ್ಟ. ಅದು ಹುಟ್ಟು ಭಿಕ್ಷೆ ಕಣೋ, ಬದುಕು ಶಿಕ್ಷೆ ಕಣೋ, ಬ್ರಹ್ಮನ ಬರಹಾನೆ ಹಿಂಗೆ ಕಣೋ.